ಹಾಯ್ ಬ್ಯೂಟಿಫುಲ್ ಡಿವೈನ್ ಸೋಲ್, ವೆಲ್ಕಮ್ ಟು ಸಿಲ್ವರ್ ಲೈನ್. ಇವತ್ತು ಡಿವೈನ್ ಮೆಸೇಜ್ ತೆಗಿತಾ ಇದ್ದೇನೆ. 3 ಪೋರ್ಟಲ್ ಅಂದ್ರೆ 3 ಅಂತ ಹೇಳಿದ್ರೆ ಇದು ಬಾಡಿ, ಮೈಂಡ್ ಅಂಡ್ ಸೋಲ್ ಅಲೈನ್ಮೆಂಟ್ ಇರ್ತದೆ. ಹೋಲಿ ಟ್ರಿನಿಟಿ, ನಮ್ಮ ಆತ್ಮ ಪರಮಾತ್ಮ ಜೊತೆ ಮಿಂಗಲ್ ಆಗೋದಿರ್ತದೆ. ಸೊ ಇಲ್ಲಿ ಚೇಂಜಸ್ ಬರ್ತದೆ ಜೀವನದಲ್ಲಿ. ನಮ್ಮ ಕ್ರಿಯೇಟಿವಿಟಿ ಜಾಸ್ತಿ ಆಗ್ತವೆ, ಅಥವಾ ನಿಮ್ದು ಫಿಸಿಕಲ್ ರಿಯೂನಿಯನ್ ಆಗ್ಬೋದು. ತುಂಬಾ ಬದಲಾವಣೆಗಳು ಬರ್ತದೆ. 3 ಅಂತ ಹೇಳಿದ್ರೆ ಇದು ಗುರುವಿನ ನಂಬರ್. ಸೊ ನೀವು ಟೀಚರ್ ಆಗ್ಬೋದು, ಅಥವಾ ಟೀಚರ್ ಬರ್ಬೋದು, ನಿಮ್ದು ಸೋಲ್ ಪರ್ಪಸ್ ಕಡೆ ನೋಡ್ಬೋದು, ನಿಮ್ದು ಎಜುಕೇಶನ್ ಕಂಟಿನ್ಯೂ ಮಾಡ್ಬೋದು. ತುಂಬಾ ದೊಡ್ಡ ಗುರುಗ್ರಹ, ತುಂಬಾ ದೈತ್ಯ ಗ್ರಹ. ದೊಡ್ಡ ದೊಡ್ಡ ಬದಲಾವಣೆಗಳು ಜೀವನದಲ್ಲಿ ಚೇಂಜಸ್ ಬರ್ತವೆ. ಸೊ ನಿಮ್ಗೇನಾದ್ರೂ ನಂಬರ್ ತುಂಬಾ ಕಾಣಿಸ್ತಿರ್ಬೋದು, 3333 ಕಾಣಿಸ್ತಿರ್ಬೋದು. ಸೊ ಇದೊಂಥರ ಬಾಡಿ, ಮೈಂಡ್ ಅಂಡ್ ಸೋಲ್ ಅಲೈನ್ಮೆಂಟ್ ಬರ್ತಾ ಇದೆ ಅಂತ ಯೂನಿವರ್ಸ್ ಹೇಳ್ತಿದ್ದಾರೆ. ನಿಮ್ಗೆ ಡಿವೈನ್ ಕಡೆಯಿಂದ ಮೆಸೇಜ್ ತೆಗಿತಿದ್ದೇನೆ. 3 ಪೋರ್ಟಲ್ ಓಪನಿಂಗ್ಗೆ ಸಬ್ಸ್ಕ್ರೈಬರ್, ಲೈಕ್ ಮಾಡಿದವರಿಗೆ ಸ್ಪೆಷಲ್ ಥ್ಯಾಂಕ್ ಯು. ಇದು ಜನರಲ್ ರೀಡಿಂಗ್ ಎ ಗೈಡೆನ್ಸ್ ಆಗಿ ತಕೊಳ್ಳಿ. 3 ಪೋರ್ಟಲ್. ಎ ಚೇಂಜ್ ಇನ್ ದ ವಿಂಡ್. 12. Truth be told. 14. Thinker. 44. 35. Loyal heart. ಇಲ್ಲಿ ನಿಮ್ಗೆ ಯೂನಿವರ್ಸ್ ಏನ್ ಹೇಳ್ತಾರೆ ಅಂತ ಹೇಳಿದ್ರೆ, 3 ಪೋರ್ಟಲ್, 3 ಪೋರ್ಟಲ್. ಈಗ ಒಂದು ಯುಗ ಪರಿವರ್ತನೆ ಸ್ಟಾರ್ಟ್ ಆಗ್ತಿದೆ. ಮಾರ್ಚ್ 29 ನಂತರ ಮಂಗಳ ಗ್ರಹದ ಆಗಮನವಾಗ್ತಾ ಇದೆ. ಸೊ ಈಗ ಅಂದ್ರೆ ನೀವು ಥಿಂಕ್ ಮಾಡ್ತಿರ್ಬೋದು, ಅಂದ್ರೆ ಹೇಗೆ ಮೂವ್ ಆಗುದು, ಮುಂದೆ ಹೇಗ್ ಬೇಕಂತ ಗೊತ್ತಿಲ್ಲ, ತುಂಬಾ ಯೋಚನೆ ಮಾಡ್ತಾ ಇದ್ದೀರಿ. ಆದ್ರೆ ಇಲ್ಲಿ ಯೂನಿವರ್ಸ್ ಹೇಳ್ತಿದ್ದಾರೆ, ನೀವು ಫೇಸ್ ವ್ಯಾಲ್ಯೂ ಇಂದೆಲ್ಲ ಅಕ್ಸೆಪ್ಟ್ ಮಾಡ್ಬೇಕು ಅಂತ ಹೇಳಿ. ತುಂಬಾ ಇಮೋಷನಲ್ ಆಗ್ಬೇಡಿ, ಲಾಜಿಕ್ ಆಗಿ ಯೋಚನೆ ಮಾಡಿ ಅಂತ ಹೇಳ್ತಾರೆ. ಇಮೋಷನ್ ಆಗೋದ್ರಿಂದ ನೀವೆಲ್ಲವನ್ನು ಕಳ್ಕೊಳ್ಬಹುದು. ಸೊ ಫೇಸ್ ವ್ಯಾಲ್ಯೂ ತುಂಬಾ ಇಂಪಾರ್ಟೆಂಟ್. ಟ್ರುತ್ ಬಿ ಟೋಲ್ಡ್ ಅಂತ ಹೇಳಿ ಬಂದಿದೆ, ನಿಮ್ಮ ಸತ್ಯ ನೀವು ಹೇಳ್ಬೇಕು ಅಂತ ಹೇಳಿ. ಅಂದ್ರೆ ನೀವಿಲ್ಲಿ ನಿಮ್ಮ ಕಮ್ಯುನಿಕೇಶನ್ ಓಪನ್ ಅಪ್ ಆಗ್ಬೇಕು. ನೀವಂದ್ರೆ ಕಮ್ಯುನಿಕೇಶನ್ ಅಂದ್ರೆ ಮಾತುಕತೆ. ಇದು ನೀವು ಯಾರ ಜೊತೆ ಆದ್ರೂ ಆನ್ಲೈನ್ ಅಲ್ಲಿ ಇರ್ಬೋದು, ಅಥವಾ ನಿಮ್ಮ ಬಾಯಲ್ಲಿ ಮಾತಾಡೋದಿರ್ಬೋದು, ಅಥವಾ ಇನ್ನೊಬ್ಬರಿಗೆ ನೀವು ಕಮ್ಯುನಿಕೇಶನ್ ಏನಿದೆಯಾ ಅದನ್ನ ನೀವು ಇಂಪ್ರೂವ್ ಮಾಡ್ಬೇಕು ಅಂತ ಹೇಳ್ತಿದ್ದಾರೆ. ಸ್ಟಾರ್ಟ್ ಮಾಡ್ಬೇಕು, ನಿಮ್ಮನ್ನ ನೀವು ಕಮ್ಯುನಿಕೇಶನ್ ಮಾಡ್ಕೋಬೇಕು ಅಂತ ಹೇಳ್ತಿದ್ದಾರೆ. ನಿಮ್ಮಲ್ಲಿ ಏನು ಸತ್ಯ ಇದೆಯಾ ಅದನ್ನ ನೀವು ಬೇರೆಯವರಿಗೂ ಹೇಳ್ಬೇಕು. ಈ ಜಗತ್ತು ನಿಮ್ಮ ಸತ್ಯ ತಿಳಿಬೇಕು ಅಂತ ಹೇಳ್ತಿದ್ದಾರೆ. ನೀವು ಟ್ರಾನ್ಸ್ಪರೆಂಟ್ ಅಂದ್ರೆ ಪಾರದರ್ಶಕವಾಗಿರ್ಬೇಕು. ಸಪೋಸ್ ನಿಮ್ಮಲ್ಲಿ ಏನಾದ್ರೂ ಕ್ರಿಯೇಟಿವಿಟಿ ಇರ್ಬೋದು, ಅಥವಾ ಬೇರೆ ಏನಾದ್ರೂ ಇರ್ಬೋದು. ಕೆಲವೊಮ್ಮೆ ಅದನ್ನ ನಾವು ಮುಚ್ಕೊಂಡಿರ್ತೀವಿ, ಯಾರಿಗೆ ಹೇಳೋದು ಬೇಡ, ಅಂದ್ರೆ ನನ್ನಲ್ಲೇ ಇದ್ರೆ ಸಾಕು, ನನ್ಗೆ ಈ ಜೀವನ ಸಾಕಾಗಿದೆ, ಇನ್ನಷ್ಟು ಬರ್ಡನ್ ಬೇಡ ಅಂತ ಹೇಳಿ ಅನ್ಕೊಂಡಿರ್ಬೋದು. ಕೆಲವೊಮ್ಮೆ ಇಲ್ಲಿ ಜಿಬ್ರಾ ಕಾಣಿಸ್ತಿರ್ಬೋದು. ನಮ್ ಲೈಫ್ ಒಂದು ಬ್ಲಾಕ್ ಅಂಡ್ ವೈಟ್, ಅಂದ್ರೆ ಕಷ್ಟ ಮತ್ತೆ ಸುಖ ಅಷ್ಟೇ ನಮ್ ಜೀವನದಲ್ಲಿ ಇರ್ತದೆ. ಕೆಲವೊಮ್ಮೆ ಕಷ್ಟ ಬರ್ತದೆ, ಕೆಲವೊಮ್ಮೆ ದುಃಖ ಬರ್ತದೆ. ಇಷ್ಟೇ ನನ್ನ ಜೀವನ ಅಂತ ನಾವು ಅನ್ಕೊಂಡಿರ್ತೇವೆ. ಆದ್ರೆ ನಿಮ್ಮ ಸತ್ಯ ಹೇಳ್ಬೇಕು, ನೀವು ಟ್ರಾನ್ಸ್ಪರೆಂಟ್ ಆಗ್ಬೇಕು, ಕಮ್ಯುನಿಕೇಶನ್ ಸ್ಟಾರ್ಟ್ ಆಗ್ಬೇಕು ಅಂತ ಹೇಳ್ತಿದ್ದಾರೆ. ನಿಮ್ಮಲ್ಲಿ ಏನು ಕ್ರಿಯೇಟಿವಿಟಿ ಇದೆಯಾ ಅದನ್ನ ನೀವು ಜಗತ್ತಿಗೆ ತೋರಿಸ್ಬೇಕು ಅಂತ ಹೇಳಿ. ಇಲ್ಲಿ ಒಂದು ಅನ್ಸೀನ್ ಚೇಂಜಸ್ ಬರ್ತಾ ಇದೆ. ಈ ಚೇಂಜಸ್ ಹೇಗಂತ ಹೇಳಿದ್ರೆ, ಇದೊಂಥರ ಬದಲಾವಣೆಯ ಬಿರುಗಾಳಿ ಅಂತಲೇ ಹೇಳ್ಬೋದು. ಟ್ರಾನ್ಸ್ಫಾರ್ಮೇಶನ್ ಅಂದ್ರೆ ಈಗ ನಾವೇನು ಈಗ ಸದ್ಯಕ್ಕೆ ಇದು ಕ್ರಿಯೇಟಿವಿಟಿ ಮಾಡುವವರಿಗೂ ಮಾಡದೇ ಇಲ್ದವರಿಗೂ ಎಲ್ರಿಗೂ ಅಂದ್ರೆ ನಮ್ಮ ಜೀವನ ಇಷ್ಟೇ, ನಾವೊಂದು ಸೆಟ್ ಆಗಿರ್ಬೋದು ಜೀವನದಲ್ಲಿ ಇಷ್ಟಕ್ಕೆ ಅಂತ ಹೇಳಿ. ಅರೆ ನಾವು ಯಾವ್ದಕ್ಕೆ ಬಂದಿದ್ದೇವೆ, ನಮ್ಮಲ್ಲಿ ಎಷ್ಟು ಅಂದ್ರೆ ಕೆಪಾಸಿಟಿ ಇದೆ, ನಮ್ಮ ಪವರ್ ಏನು ಅಂತ ನಮ್ಗೆ ಗೊತ್ತಿಲ್ಲದೆ ಇರ್ಬೋದು. ಸೊ ಈಗ ಟೈಮ್ ನಿಮ್ಗೆ ಆ ಯೂನಿವರ್ಸ್ ನಿಮ್ಗೆ ಈಗ ಟೈಮ್ ತೋರಿಸ್ತಿದ್ದಾರೆ, ನಿಮ್ಮಲ್ಲಿ ಏನು ಪವರ್ ಇದೆ, ನಿಮ್ಮಲ್ಲಿ ಏನು ಕೆಪಾಸಿಟಿ ಇದೆ ಅಂತ ಹೇಳಿ. ಸೊ ಒಂದು ಬಿರುಗಾಳಿ ಬಂದ ನಂತರ ಒಂದು ಏರ್ ಫ್ರೆಶ್ ಆಗ್ತದೆ, ಬೀಜಗಳು ಬಿತ್ತವೆ, ಮಣ್ಣು ಒಂಥರ ಎಲ್ಲಾನು ಕ್ಲೀನ್ ಆಗ್ತದೆ. ಸೊ ಅಂತ ಒಂದು ಬದಲಾವಣೆಯ ಬಿರುಗಾಳಿ, ಒಂದು ದೊಡ್ಡ ಬಿರುಗಾಳಿ ನಿಮ್ ಜೀವನದಲ್ಲಿ ಬೀಸಲಿದೆ ಅಂತ ಹೇಳ್ತಿದ್ದಾರೆ. ನೀವೀಗೇನೊಂದು ಸ್ಟ್ರಾಂಗ್ ಫೌಂಡೇಶನ್ ಹಾಕೊಂಡು ಇದೀರಾ, ಅದೆಲ್ಲ ಒಂದು ಶೇಕ್ ಆಗೋದ್ರಲ್ಲಿದೆ. ಸೊ ಬದಲಾವಣೆಗೆ ರೆಡಿಯಾಗಿ ಅಂತ ಹೇಳ್ತಿದ್ದಾರೆ. ಈ ಬಿರುಗಾಳಿ ಯಾವ ದಿಕ್ಕಿಂದ ಬರ್ತದೆ, ಯಾವ ದಿಕ್ಕಿಗೆ ಸಾಕ್ತದೆ ಅಂತ ಹೇಳಿ ಗೊತ್ತಿಲ್ಲ. ಅಂದ್ರೆ ನಮ್ಮ ಜೀವನ ಈ ಬಿರುಗಾಳಿಯಿಂದಾಗಿ ಎಲ್ಲಿ ಹೋಗಿ ನಿಲ್ತದೆ, ಏನಾಗ್ತದೆ ಎಲ್ಲನೂ ಇಲ್ಲಿ ಒಂದು ನಿಗೂಢ ಅಂತ ಯೂನಿವರ್ಸ್ ಹೇಳ್ತಿದ್ದಾರೆ. ಅಂದ್ರೆ ಇಲ್ಲಿ ಯೂನಿವರ್ಸ್ ನಿಮ್ಗೆ ಲಾಯಲ್ ಆಗಿದ್ದಾರೆ, ಇಲ್ಲಿ ನಿಮ್ಗೆ ಡಿವೈನ್ ಪ್ರೊಟೆಕ್ಷನ್ ಇದೆ. ಸೊ ಅಥವಾ ನಿಮ್ಗೆ ಇಲ್ಲಿ ಲಾಯಲ್ ಆಗಿರುವ, ತುಂಬಾ ವಿಧೇಯಾಗಿರುವ ನಿಮ್ಗೆ ಪಾರ್ಟ್ನರ್ ಸಿಗ್ಬೋದು, ಅಥವಾ ನಿಮ್ಮ ಸುತ್ತಮುತ್ತ ಜನಗಳಿರ್ಬೋದು. ಇಲ್ಲಿ ಎಲ್ಲರೂ ನಿಮ್ಗೆ ತುಂಬಾ ಲಾಯಲ್ ಆಗಿರೋ ವ್ಯಕ್ತಿಗಳು ಬರ್ತಿದ್ದಾರೆ ಅಂತ ಯೂನಿವರ್ಸ್ ಹೇಳ್ತಿದ್ದಾರೆ. ಯೂನಿವರ್ಸ್ ನಿಮ್ಗೆ ಲಾಯಲ್ ಆಗಿದ್ದಾರೆ. ಸೊ ಇಲ್ಲಿ ಯೂನಿವರ್ಸ್ಗೆ ಗೊತ್ತಿದೆ, ಒಂದು ಈ ತರ ಬಿರುಗಾಳಿ ಬಂದ್ರೆ ಮಾತ್ರ ನಿಮ್ಮಲ್ಲಿ ಬದಲಾವಣೆ ತರಲಿಕ್ಕೆ ಸಾಧ್ಯ ಅಂತ ಹೇಳಿ. ಸೊ ಈ ಶಿಫ್ಟ್ ಗೆ ನೀವು ರೆಡಿ ಆಗ್ಬೇಕು ಅಂತ ಹೇಳ್ತಿದ್ದಾರೆ. ಇದೊಂಥರ ಅನ್ಸೀನ್ ಶಿಫ್ಟ್, ಟ್ರಾನ್ಸ್ಫಾರ್ಮೇಶನ್, ಒಂದು ಸಡನ್ ಶೇಕ್.
ಇದು ಏನಾಗ್ತದೆ ಅಂದ್ರೆ ಎಲ್ಲಾನು ಇದು ಒಳ್ಳೆದಕ್ಕೆ ಆಗ್ತದೆ, ಆದ್ರೆ ಸ್ವಲ್ಪ ನಿಮ್ಗೆ ಇದು ಅನ್ಈಸಿನೆಸ್ ಅಂತ ಅನಿಸ್ಬೋದು ಈ ಶೇಕ್ ಆದಾಗ, ಶಿಫ್ಟ್ ಬಂದಾಗ. ಸೊ ಇದು ನೆಸಸರಿ ಅಂತ ಯೂನಿವರ್ಸ್ ಹೇಳ್ತಿದ್ದಾರೆ. ಈ ಶೇಕ್ ಬರ್ಲಿಲ್ಲ ಅಂದ್ರೆ ನಿಮ್ಮನ್ನು ನೀವು ಬದಲಾಯಿಸ್ಕೊಳ್ಳಿಕ್ಕೆ ಸಾಧ್ಯನೇ ಇಲ್ಲ. ಈಗ ಹೇಗಿದ್ದೀರೋ ಹಾಗೇನೆ ಇರ್ತೀರಿ. ಸೊ ಈ ಒಂದು ಚೇಂಜ್ ಇನ್ ದ ವಿಂಡ್ಸ್ ಅಂತ ಹೇಳ್ತಿದ್ದಾರೆ. ಸೊ ಇದು ಯಾವ ಬದಲಾವಣೆ ಹೇಗ್ ಬರ್ತದೆ, ಮುಂದೇನಾಗ್ತದೆ ಎಲ್ಲಾನು ಇಲ್ಲಿ ನಿಗೂಢ ಅಂತ ಹೇಳ್ತಿದ್ದಾರೆ ಯೂನಿವರ್ಸ್. ಸೊ ಇಲ್ಲಿ ಕ್ರಿಯೇಟಿವಿಟಿ ಏನಿದೆಯಾ ಅದನ್ನು ನೀವು ಸ್ಟಾರ್ಟ್ ಮಾಡ್ಬೇಕು, ಜನಗಳಿಗೆ ಕೊಡ್ಬೇಕು ಅಂತ ಹೇಳ್ತಿದ್ದಾರೆ. ಸೊ ನೀವು ನಿಮ್ದು ಜರ್ನಿ ಅಥವಾ ಒಂದು ಹೊಸ ಶಿಫ್ಟಿಗೆ ರೆಡಿ ಆಗ್ಬೇಕು ಅಂತ ಹೇಳಿ. ದ ಕಿಂಗ್ ಆಫ್ ರೋಸಸ್, ಹೆಡ್ಸಮ್, ಇನಿಷಿಯೇಷನ್ ಆಫ್ ದ ಮ್ಯೂಸ್. ಏಂಜಲ್ಸ್ ಬಂದು ನಿಮ್ಗೆ ಇಲ್ಲಿ ಗೈಡೆನ್ಸ್ ಕೊಡ್ತಿದ್ದಾರೆ. ನಿಮ್ಮ ಲಕ್ಷ್ಯ, ನಿಮ್ಮ ಗಮನ ಬೇರೆ ಕಡೆ ಇದ್ದಿರ್ಬೋದು. ನೀವೇನಾದ್ರೂ ಮಾಡ್ತಾ ಇದ್ರೆ ತುಂಬಾ ನಿಮ್ಗೆ ಆ ಕಡೆ ಗಮನ ಹೋಗ್ತಿರ್ಬೋದು, ಅಥವಾ ನನ್ಗೆ ಯಾರಿಲ್ಲ ನಾನು ಒಬ್ಬರೇ ಅಂತ ನೀವು ಅನ್ಕೊಂಡಿರ್ಬೋದು. ಆದ್ರೆ ಇಲ್ಲಿ ಏಂಜಲ್ಸ್ ಅಥವಾ ಯಾವ ದೇವರು ಅಂತ ನೀವು ನಂಬ್ಕೊಂಡಿದ್ರೆ ಅವ್ರು ಹೇಳ್ತಿದ್ದಾರೆ ಐ ಆಮ್ ಹಿಯರ್ ಅಂತ ಹೇಳಿ. ಅಂದ್ರೆ ನಾನು ಇಲ್ಲಿದ್ದೇನೆ, ನಿನ್ನ ಹಿಂದೆ ಇದ್ದೇನೆ. ನೀನು ಅಂದ್ರೆ ನೀವು ಇಲ್ಲಿ ದೇವರ ಕಡೆ ನೋಡದೇ ಇದ್ದಿರ್ಬೋದು, ಅಥವಾ ನಿಮ್ಮ ಏನು ಕ್ರಿಯೇಟಿವಿಟಿ ಇದೆ ಅದ್ರ ಕಡೆ ನೋಡದೇ ಇರ್ಬೋದು. ನಿಮ್ಮ ಇಲ್ಲಿ ಗಮನ ಬೇರೆ ಕಡೆ ಇದೆ. ಸೊ ನೀವೀಗ ಯೂನಿವರ್ಸ್ ಕಡೆ ನೋಡ್ಬೇಕು, ನಿಮ್ಮ ಕ್ರಿಯೇಟಿವಿಟಿ ನೋಡ್ಬೇಕು, ಅಥವಾ ಒಂದು ಬೆಳಕಿದೆ, ನಿಮ್ಮ ಸುತ್ತಮುತ್ತ ಬೆಳಕಿದೆ. ಏನು ನಿಮ್ಮ ಸುತ್ತಮುತ್ತ ನಿಮ್ಗೇನು ನಿಮ್ಮಲ್ಲಿ ಆ ವಿಸ್ಡಮ್ ಇದೆಯಾ ಅದರ ಕಡೆ ನೀವು ನೋಡ್ಬೇಕು ಅಂತ ಯೂನಿವರ್ಸ್ ಹೇಳ್ತಿದ್ದಾರೆ. ಇಲ್ಲಿ ಕೆಲವರು ನೀವು ಟೀಚರ್ ಇದ್ದೀರಿ, ಇಲ್ಲಿ ಬೇರೆಯವರಿಗೆ ನೀವು ಗೈಡೆನ್ಸ್ ಮಾಡುವವರು. ಅಂದ್ರೆ ನೀವು ಇಲ್ಲಿ ಪ್ರೀಸ್ಟ್ ಇರ್ಬೋದು, ಅಥವಾ ಪೋಪ್ ಇರ್ಬೋದು, ಅಥವಾ ನೀವು ಯಾವ್ದಾದ್ರು ಒಂದು ಧರ್ಮಗುರುಗಳು ಇದ್ದಿರ್ಬೋದು. ಸೊ ಇಲ್ಲಿ ನೀವು ಹೀಲರ್ ಇರ್ಬೋದು, ಇಲ್ಲಿ ಬೇರೆಯವರಿಗೆ ನೀವು ಮಾರ್ಗದರ್ಶನ ನೀಡುವವರು. ಸೊ ಇಲ್ಲಿ ನಿಮ್ಮ ಸುತ್ತ ಜನಗಳಿಗೆ ನೀವು ಅಂದ್ರೆ ಬೇರೆಯವರಿಗೆ ನೀವು ಒಂದು ಕೋರ್ಸ್ ಏನಾದ್ರು ಕಲಿಸ್ಬೋದು, ಅಥವಾ ನಿಮ್ಮಿಂದಾಗಿ ಒಂದು ನಿಮ್ಮ ಬೆಳಕು ಏನಿದೆಯಾ ಅದನ್ನು ನೀವು ಬೇರೆಯವರಿಗೆ ಕೊಡುವವರಿದ್ದೀರಿ. ಸೊ ಇದು ಹೀಲಿಂಗ್ ಇರ್ಬೋದು, ಅಥವಾ ನಿಮ್ಮಲ್ಲಿರುವ ಕ್ರಿಯೇಟಿವಿಟಿಯಿಂದ ಬೇರೆಯವರಿಗೆ ನೀವು ದಾರಿ ತೋರಿಸುವವರಿದ್ದೀರಿ. ಸೊ ನೀವು ಇಲ್ಲಿ ಧರ್ಮಗುರುಗಳು ಆಗ್ಬೋದು ಮುಂದೆ ಅಂತ ಹೇಳ್ತಿದ್ದಾರೆ. ಸೊ ಬೇರೆಯವರಿಗೆ ನೀವು ಇಲ್ಲಿ ಮಾರ್ಗದರ್ಶನ ನೀಡಬೇಕು, ಬೇರೆಯವರ ಜೀವನದಲ್ಲಿ ಕತ್ತಲೆಯನ್ನು ದೂರ ಮಾಡಬೇಕು ಅಂತ ಹೇಳ್ತಿದ್ದಾರೆ. ನಿಮ್ಮ ಗಮನ ಈಗ ಬೇರೆ ಕಡೆ ಇದೆ. ಸೊ ನಿಮ್ಮಲ್ಲಿ ಏನಿದೆಯಾ ಅದರ ಕಡೆ ಗಮನ ಹರಿಸಿ ಅಂತ ಹೇಳ್ತಿದ್ದಾರೆ. ಇಲ್ಲಿ ನಿಮ್ಗೆ ಕೆಲವರಿಗೆ ಇಲ್ಲಿ ಒಬ್ರು ಕಿಂಗ್ ಬರ್ತಿದ್ದಾರೆ, ತುಂಬಾ ಪ್ರೀತಿಯಿಂದ ಬರ್ತಿದ್ದಾರೆ. ಸೊ ಕೆಲವರಿಗೆ ಇಲ್ಲಿ ಒಂದು ರಿಯೂನಿಯನ್ ಆಗ್ಬೋದು, ನಿಮ್ದು ಪಾರ್ಟ್ನರ್ ಬಂದು ನಿಮ್ ಜೊತೆ ರಿಯೂನಿಯನ್ ಆಗ್ತಾರೆ. ಇನ್ನು ಕೆಲವರೊಂದು ಕಿಂಗ್ ರೋಲಿಗೆ ಬರೋರಿದ್ದಾರೆ. ಅಂದ್ರೆ ನಿಮ್ದೊಂದು ಮನಸ್ಸು ತುಂಬಾ ಪ್ರೀತಿಯಿಂದ ತುಂಬಿ ತುಳುಕಾಡ್ತದೆ ಇದು. ಅಂದ್ರೆ ಇಲ್ಲಿ ಕೆಲವರಿಗೆ ನಿಮ್ಗೆ ಲಾಯಲ್ ಪಾರ್ಟ್ನರ್ ಬರ್ಬೋದು, ಅಥವಾ ಇಲ್ಲಿ ಕೆಲವರು ಟ್ವಿನ್ ಫ್ಲೇಮ್ಸ್ ಇದ್ರೂ ಇರ್ಬೋದು. ಇನ್ನು ಕೆಲವರೊಂದು ಕಿಂಗ್ ರೋಲಿಗೆ ನಿಮ್ಗೆ ಅಧಿಕಾರ ಹುದ್ದೆಗಳು ಸಿಗ್ಬೋದು. ಇಲ್ಲಿ ಎಂಜಾಯ್ ಮಾಡಿ, ಲೈಫ್ ಅನ್ನು ಎಂಜಾಯ್ ಮಾಡಿ, ಸೆಲ್ಫ್ ಲವ್ ಮಾಡಿ ಅಂತ ಹೇಳ್ತಿದ್ದಾರೆ. ಇಲ್ಲಿ ಹಾರ್ಟ್ ಚಕ್ರ ಓಪನ್ ಆಗ್ತಾ ಇದೆ ಕೆಲವರದ್ದು. ತೆಗಿತಿದ್ದೇನೆ. 3 ಪೋರ್ಟಲ್, ಸೊ ಇಲ್ಲಿ ಯೂನಿವರ್ಸ್ ಹೇಳ್ತಿದ್ದಾರೆ, ಇಲ್ಲಿ ನೀವೀಗ ಒಬ್ಬರೇ ವರ್ಕ್ ಮಾಡ್ತಿರ್ಬೋದು, ಒಬ್ಬರೇ ತುಂಬಾನೇ ಕಷ್ಟ ಪಡ್ತಿರ್ಬೋದು, ಏನೋ ಒಂದು ಸ್ಟಾರ್ಟ್ ಮಾಡ್ಬೇಕು ಅಥವಾ ಏನೋ ಒಂದು ಕಂಪ್ಲೀಷನ್ ಮಾಡ್ಬೇಕು ಅಂತ ಹೇಳಿ. ಸೊ ಇಲ್ಲಿ ಯೂನಿವರ್ಸ್ ಹೇಳ್ತಿದ್ದಾರೆ, ಈಗ ನೀವು ಸ್ಟಕ್ ಎನರ್ಜಿಯಲ್ಲಿ ಇದ್ದಿರ್ಬೋದು, ಆ ಸ್ಟಕ್ ಎನರ್ಜಿಯಿಂದ ಹೊರಗ್ ಬರ್ಬೇಕು. ಈ ಹಿಂದೆ ನಿಮ್ಮ ಜೀವನದಲ್ಲಿ ಏನು ಘಟನೆಗಳು ನಡೆದಿದೆ ಅದರಿಂದ ಪಾಠ ಕಲಿಬೇಕು ಅಂತ ಹೇಳ್ತಿದ್ದಾರೆ. ಇಲ್ಲಿ ಸೆಲೆಬ್ರೇಷನ್ ಇದೆ, 3 ಪೋರ್ಟಲ್ ಇಲ್ಲಿ 3 ಇದೆ. ಸೆಲೆಬ್ರೇಷನ್ ತುಂಬಾನೇ ಇದೆ. ಇನ್ನು ಕೆಲವರಿಗೆ ನಿಮ್ಮ ಪಾರ್ಟ್ನರ್ ಬಂದು ಇಲ್ಲಿ ರಿಯೂನಿಯನ್ ಆಗ್ಬೋದು, ನಿಮ್ಗೆ ಪಾರ್ಟ್ನರ್ಶಿಪ್ ಬರ್ತಾ ಇದೆ. ಇವರು ನಿಮ್ಮ ಚೈಲ್ಡ್ಹುಡ್ ಎಕ್ಸ್ ಇರ್ಬೋದು, ಚೈಲ್ಡ್ಹುಡ್ ಫ್ರೆಂಡ್ ಇರ್ಬೋದು, ಅಥವಾ ನಿಮ್ ಪರಿಚಯದವರು ಇರ್ಬೋದು. ಇವರು ಈಗ ನಿಮ್ಮಲ್ಲಿಗೆ ಬಂದು ಮಾತಾಡ್ಬೇಕು, ನಿಮ್ಗೇನೋ ಆಫರ್ ಕೊಡ್ಬೇಕು ಅಂತ ಟ್ರೈ ಮಾಡ್ತಿದ್ದಾರೆ. ವಿತ್ ಏಂಜಲ್ಸ್ ಬ್ಲೆಸ್ಸಿಂಗ್ಸ್ ಇವರು ಬಂದು ನಿಮ್ಮನ್ನು ರಿಯೂನಿಯನ್ ಆಗ್ತಾರೆ. ಸೆಲೆಬ್ರೇಷನ್ ತುಂಬಾನೇ ನೀವು ಪಾರ್ಟಿ ಅಥವಾ ಸೆಲೆಬ್ರೇಷನ್ ಮಾಡ್ಬೋದು. ಇಲ್ಲಿ ಒಂದು ಸೋಲ್ ಫ್ಯಾಮಿಲಿ, ಕೆಲವರಿಗೆ ನಿಮ್ಮ ಸೋಲ್ ಫ್ಯಾಮಿಲಿ ಸಿಗ್ಬೋದು. ಕಾಸ್ಮಿಕ್ ಎನರ್ಜಿಯಿಂದ ತೆಗಿತಿದ್ದೇನೆ, ನಿಮ್ಗೆ ಮೆಸೇಜ್ ನೋಡುವ ಯೂನಿವರ್ಸ್ ಕಡೆಯಿಂದ. ತುಂಬಾನೇ ಲಾಯಲ್ ಹಾರ್ಟ್ ಇದೆ ಇಲ್ಲಿ. ಸಪೋರ್ಟ್, ಕಮ್ಯುನಿಕೇಶನ್, ಮತ್ತೆ ಕಮ್ಯುನಿಕೇಶನ್ ಬಂತು.
ರಿಲೀಸ್ ಪಾಸ್ಟ್ ಬರ್ಡನ್ಸ್ ಅಂಡ್ ಎಂಬ್ರೇಸ್ ನ್ಯೂ ಬಿಗಿನಿಂಗ್ಸ್. ಹಳೆದನ್ನ ರಿಲೀಸ್ ಮಾಡಿ ನ್ಯೂ ಬಿಗಿನಿಂಗ್ ಸ್ಟಾರ್ಟ್ ಮಾಡಿ ಅಂತ ಹೇಳ್ತಿದ್ದಾರೆ. ಹೋಪ್ ಇರ್ಲಿ ಜೀವನದಲ್ಲಿ, ಭರವಸೆ ಕಳ್ಕೋಬೇಡಿ ಯಾವತ್ತಿದ್ರು. ಅಂದ್ರೆ ಜೀವನದಲ್ಲಿ ಹೋಪ್ ಇಸ್ ದ ಲೈಟ್ ಇನ್ ದ ಡಾರ್ಕ್ನೆಸ್, ನೆವರ್ ಎಕ್ಸ್ಟಿಂಗ್ವಿಶ್ ಇಟ್ ಅಂತ ಹೇಳ್ತಿದ್ದಾರೆ. ಹೋಪ್ ಅಂದ್ರೆ ಒಂದು ಕತ್ತಲೆಯಲ್ಲಿ ಒಂದು ಬೆಳಕು ಅಂತ ಹೇಳಿ. ನಾವು ಜೀವನದಲ್ಲಿ ಭರವಸೆ ಇಟ್ಕೊಂಡ್ರೆ ಮಾತ್ರ ನಮ್ಮ ಜೀವನದಲ್ಲಿ ಬೆಳಕು ಬರ್ತದೆ. ಸೊ ಅದನ್ನು ಡೆಸ್ಟ್ರಾಯ್ ಮಾಡಬೇಡಿ ಅಂತ ಹೇಳ್ತಿದ್ದಾರೆ. ಕಮ್ಯುನಿಕೇಶನ್ ಇಲ್ಲಿ ಬರ್ತಾ ಇದೆ ಅಂತ ಹೇಳ್ತಿದ್ದಾರೆ. ಎಫೆಕ್ಟಿವ್ ಕಮ್ಯುನಿಕೇಶನ್ ಇಸ್ ದ ಬ್ರಿಡ್ಜ್ ಟು ಅಂಡರ್ಸ್ಟ್ಯಾಂಡಿಂಗ್ ಅಂಡ್ ಕನೆಕ್ಷನ್ ಅಂತ ಹೇಳ್ತಿದ್ದಾರೆ. ಸೊ ಇಲ್ಲಿ ನಿಮ್ಗೆ ಕಮ್ಯುನಿಕೇಶನ್ ಬರ್ಬೋದು, ಅಥವಾ ನೀವು ಬೇರೆಯವ್ರ ಜೊತೆ ಕಮ್ಯುನಿಕೇಶನ್ ಮಾಡ್ಬೇಕು, ನಿಮ್ ಥ್ರೋಟ್ ಚಕ್ರ ಓಪನ್ ಆಗ್ಬೇಕು, ನೀವು ಮಾತಾಡ್ಬೇಕು ಅಂತ ಹೇಳ್ತಿದ್ದಾರೆ. ಇಲ್ಲಿ ನೀವೇನಾದ್ರೂ ಬೇರೆಯವರಿಗೆ ಸ್ಪೀಚ್ ಕೊಡೋದಿರ್ಬೋದು, ಅಥವಾ ಬೇರೆಯವರಿಗೆ ಏನಾದ್ರೂ ನೀವು ಹೇಳಿಕೊಡೋದಿರ್ಬೋದು, ಅಥವಾ ಬೇರೆಯವರಿಗೆ ನೀವೇನಾದ್ರೂ ಎಕ್ಸ್ಪ್ರೆಸ್ ಮಾಡೋದಿರ್ಬೋದು. ಇಲ್ಲಿ ಕಮ್ಯುನಿಕೇಶನ್ ಸ್ಟಾರ್ಟ್ ಆಗ್ಬೇಕು ಅಂತ ಹೇಳ್ತಿದ್ದಾರೆ. ಇದೊಂಥರ ನಿಮ್ಮ ಕನೆಕ್ಷನ್ ಅನ್ನು ಇಂಪ್ರೂವ್ ಮಾಡ್ತದೆ, ಅಂಡರ್ಸ್ಟ್ಯಾಂಡಿಂಗ್ ಜಾಸ್ತಿ ಮಾಡ್ತದೆ ಅಂತ ಹೇಳ್ತಿದ್ದಾರೆ. ಸಪೋರ್ಟ್ ಬರ್ತಾ ಇದೆ ಅಂತ ಹೇಳ್ತಿದ್ದಾರೆ. ನೀವು ಸಪೋರ್ಟ್ ಅನ್ನು ಕೇಳಬೇಕು, ದೇವರ ಕಡೆಯಿಂದ ಇರ್ಬೋದು, ಅಥವಾ ನಿಮ್ಮ ಸುತ್ತಮುತ್ತಲ ಇರುವವರ ಕಡೆಯಿಂದ ಇರ್ಬೋದು. ಸೊ ನೀವು ಒಬ್ಬರೇ ಮಾಡ್ಬೇಕಾದ ಅಗತ್ಯ ಇಲ್ಲ. ನಿಮ್ಗೆ ಬೇಕಾದ ಸಪೋರ್ಟ್ ಯೂನಿವರ್ಸ್ ಅಥವಾ ನಿಮ್ಮ ಸುತ್ತಮುತ್ತಲ ಇರುವವರು ಸಪೋರ್ಟ್ ಇದೆ ಅಂತ ಹೇಳ್ತಿದ್ದಾರೆ. ಇಲ್ಲೂ ಲಾಯಲ್ ಹಾರ್ಟ್ ಬಂದಿದೆ. ಸೊ ಇಲ್ಲಿ ನಿಮ್ಗೆ ಡಿವೈನ್ ಮತ್ತೆ ನಿಮ್ಮ ಸುತ್ತಮುತ್ತಲ ಎಲ್ಲರೂ ಲಾಯಲ್ ಇದ್ದಾರೆ. ಸೊ ನಿಮ್ಮಲ್ಲಿ ಏನು ಕ್ರಿಯೇಟಿವಿಟಿ ಇದೆಯಾ, ಅಥವಾ ನೀವೇನು ಕಮ್ಯುನಿಕೇಶನ್ ಅಥವಾ ಮಾತಾಡೋದಿದೆಯಾ, ಅಥವಾ ಯಾರಿಗಾದ್ರೂ ಆಫರ್ ಕೊಡೋದಿದೆಯಾ, ಸೊ ಎಲ್ಲವನ್ನು ಈಗ ಸ್ಟಾರ್ಟ್ ಮಾಡ್ಬೇಕು ಅಂತ ಹೇಳ್ತಿದ್ದಾರೆ. ಸೊ ಒಂದು ಚೇಂಜಸ್ ಗೆ, ಒಂದು ಅನ್ಸೀನ್ ಚೇಂಜಸ್, ಒಂದು ಟ್ರಾನ್ಸ್ಫಾರ್ಮೇಶನ್, ಮೇಜರ್ ಶಿಫ್ಟ್ ಅಂತ ಹೇಳ್ಬೋದು, ರೆಡಿಯಾಗಿ ಅಂತ ಯೂನಿವರ್ಸ್ ಹೇಳ್ತಿದ್ದಾರೆ. ಸೊ ಇದು 3 ಪೋರ್ಟಲ್ ರೀಡಿಂಗ್. ಇಲ್ಲಿಗೆ ರೀಡಿಂಗ್ ಮುಗಿಸ್ತಿದ್ದೇನೆ. ಥ್ಯಾಂಕ್ ಯು.